ಏನಾಗಿತ್ತು ಸರ್ ಸರ್ ಒಂದು ಕಳೆದ ಒಂದು 10 ವರ್ಷದ ಹಿಂದ್ಗಡೆ ಇವತ್ತು ಏನು ಮಾಧ್ಯಮಗಳಲ್ಲಿ ನ್ಯೂಸ್ ಬರ್ತಾ ಇದೆ ದರ್ಶನ್ದು ಕರಾಳ ಮಕ್ಕ ಅಂತ ಏನು ಬರ್ತಾ ಇದೆ ಅದು ನಮಗೆ ಒಂದು 10 ರಿಂದ 12 ವರ್ಷ ಹಿಂದೆಯೇ ನಮಗೆ ಗೊತ್ತಿತ್ತು. ಯಾಕಂದರೆ ಅದು ನಮ್ಮ ಮಾವನ ಮಗ ಒಬ್ಬ ನರಸೀಪುರ ಹತ್ರ ಒಂದು ದರ್ಶನ್ದು ತೋಟ ಇದೆ, ಅಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಒಂದು 6 ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ. ಅವನಿಗೆ ಅಲ್ಲಿ ಒಂದು ಎತ್ತು ಕೊಂಬು ತಿವಿದು ಇಲ್ಲಿ ಚುಚ್ಚಿ ಇಲ್ಲಿ ಕರೆದಿದೆ. ಅಂದರೆ ಅವನು ಕೋಮಾ ಸ್ಟೇಜ್ಗೆ ಹೋಗಿದ್ದ. ಆವಾಗಲೇ ಅವನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಿಟ್ಟು 2 ದಿನ 3 ದಿನ ಟ್ರೀಟ್ಮೆಂಟ್ ಕೊಡಿಸು, ಅಲ್ಲಿ ಜಾಸ್ತಿ ಖರ್ಚಾಗುತ್ತೆ ಅಂದ್ಬಿಟ್ಟು ಅವ್ರ ಮನೆಗೆ ತಗೊಂಡೋಗಿ ನಮ್ಮ ಅವ್ರ ಮನೆಗೆ ತಗೊಂಡೋಗಿ ಅವನ್ನ ಡೆಡ್ ಬಾಡಿ ಥರ ಇದನ್ನು ಈಗಲೂ ಇದ್ದಾನೆ, 10 ವರ್ಷ ಆಗಿದೆ, ಅಲ್ಲಿ ಬಿಸಾಕಿದ್ದು ಏನೂ ಮಾಡಿಲ್ಲ. ನಾವು ಅವನ ಪರಿಹಾರ ಕೇಳಿ ಒತ್ತಾಯ ಮಾಡೋದಕ್ಕೆ ಅವ್ರ ತೋಟದ ಹತ್ರ ಅವ್ನು ಕೇಳೋಕೆ ಹೋಗೋದಕ್ಕೆ ನಾಯಿಗಳು ಬಿಟ್ಟಿದೆ ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೆ. ಮತ್ತು ಮೈಸೂರಲ್ಲಿ ಒಂದು ಹೋಟ್ಲಿಗೆ ಮಾತುಕತೆಗೆ ಬನ್ನಿ ಅಂತ ಕರೆದುಬಿಟ್ಟು ಅಲ್ಲಿ ರೌಡಿಗಳು ಬಿಟ್ಟು ಬೆದರಿಕೆ ಆಗ್ತಾ, ನೀವು ಇದೇ ರೀತಿ ಸ್ಟ್ರೈಕ್ ಅದು ಇದು ಮಾಡ್ತೀವಿ ಅಂದರೆ ನಿಮ್ಮನಿಗೆ ತೊಂದರೆ ಆಗುತ್ತೆ, ನೀವು ಹೆಂಗಿರ್ಬೇಕು ಹಂಗಿರಿ ಅಂತೆಲ್ಲ ನಮಗೆಲ್ಲ ಬೆದರಿಕೆ ಹಾಕಿದೆ. ಇವತ್ತು ಏನು ಅವನು ಇವತ್ತು ಮಾಧ್ಯಮಗಳಲ್ಲಿ ಏನು ಅವ್ನು ಸುದ್ದಿ ಬರ್ತಿದೆ ಚಿತ್ರದುರ್ಗದು ಅದೆಲ್ಲ ಅವ್ನಿಗೆ ಅದು ರೂಢಿಯಾಗಿದೆ. ಅವನೊಬ್ಬ ಹೀರೋ ಇರ್ಬೋದು ಫಿಲಮ್ಲಿ, ಆದರೆ ನಿಜ ಜೀವನದಲ್ಲಿ ಅವನೊಬ್ಬ ದೊಡ್ಡ ವಿಲನು. ಏನು ಹೇಳಿ, ಅವ್ರ ತಂದೆ ಬಗ್ಗೆ ಗೌರವ ಇದೆ. ನಮಗೂ ಇವತ್ತು ಫಿಲಮ್ ಇಂಡಸ್ಟ್ರಿ ನಮ್ಮ ಹೀರೋಗಳ ಬಗ್ಗೆ ನಮಗೂ ಗೌರವ ಇದೆ. ಅದೇ ನಮ್ಮನ್ನೇ ಚಾಮರಾಜನಗರದಂಥ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಈಗಲೂ ನಮ್ಮ ಮನೇಲಿ ದೇವ್ರ ಮನೇಲಿ ಅವ್ರ ಫೋಟೋ ಇಟ್ಟಿದ್ದೀವಿ. ಆದರೆ ಇವನಂಥ ಕಳುವ ಇವನ್ನೇ ನಾವು ನೋಡಿಲ್ಲ. ರೌಡಿ ಇವನು ದರ್ಶನ್ ಒಬ್ಬ. ಮತ್ತು ಅವನು ಏನೇ ಇದ್ದರೂ ಅವ್ನು ಯಾರೇ ಏನೇ ಕೇಳೋಕೋರು ಅವನು ರೌಡಿಗಳದಂತೂ ಬಿಡೋದು. ಒಂದಷ್ಟು ಜನ ಅವನು ರೌಡಿಗಳನ್ನ ಸಾಕೊಂಡಿರ್ತಾನೆ ಬಿಡಿ. ಸರ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ವು. ಕಂಪ್ಲೇಂಟ್ ಎಲ್ಲ ದೊಡ್ಡ ಮಟ್ಟದಲ್ಲಿ ಮುಚ್ಚೋಗಿದೆ. ಅದನ್ನ ನ್ಯಾಯಾಧೀಶರೇ ಅವ್ರನ್ನ ಕೇಸು ಮಾಡಿ ನ್ಯಾಯಾಧೀಶರೇ ಒಂದು ಪರಿಹಾರ ಕೊಟ್ಟು ಅವ್ರನ್ನ ಮನೇಲಿ ಹಾಕಿದರೆ ಈಗಲೂ ಡೆಡ್ ಬಾಡಿ ರೀತಿಯೇ ನಮ್ಮ ಮಾವನ ಮಗ ಇದ್ದಾನೆ. ಈಗ ನಾವು ನಿಮ್ಮ ಮಾಧ್ಯಮಗಳ ಮುಖಾಂತರ ಏನು ಕೇಳೋದು ಅಂದರೆ, ನಾನು ಸುಧಾ ಈಗೇನು ಚಿತ್ರದುರ್ಗದಲ್ಲಿ ಅವ್ರನ್ನ ಕರ್ಕೊಂಬೋದು ಏನು ಮರಳು ಮಾಡಿದ್ದಾರೆ ಅದು ಅವ್ನು ಮಾಡಿರ್ತಾನೆ. ಅದಕ್ಕೆ ಸರ್ಕಾರದಿಂದ ಮತ್ತು ಕಾನೂನಲ್ಲಿ ಏನು ಶಿಕ್ಷೆ ಆಗುತ್ತೆ ಅದು ಶಿಕ್ಷೆ ಕೊಡಲೇಬೇಕು. ಹಾಗೆ ಸಾರ್ವಜನಿಕರು ಇನ್ನೂ ತಿಳ್ಕೋಬೇಕು, ಯಾರು ಹೀರೋ ಯಾರು ಒಳ್ಳೆಯವರು ಕೆಟ್ಟವರು ಅಂತ. ನಾವು ಅಭಿಮಾನಿಗಳಾದವರು ಸುಧಾ ಅದನ್ನ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಯಾರು ಒಳ್ಳೆಯವ್ರಿಗೆ ಸಪೋರ್ಟ್ ಮಾಡಬೇಕು, ಈ ಥರದವರೆಲ್ಲ ಕಾನೂನಲ್ಲಿ ಏನಾಗುತ್ತೆ ಅದನ್ನ ಬಿಡಬೇಕು ಸರ್. ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಅವ್ರು ಬರನೇ ಇಲ್ಲ. ನಾವು ಅವರಿಂದ ಬಿಡಿಸ್ಕೊಂಬರೋ ಹೊತ್ತು ಇದು ನಮಗೆ ಸಾಕಾಗೋಗ್ತು. ಯಾಕಂದರೆ ನಮಗೆ ಲೇಟ್ ಬೀಳುತ್ತೆ, ನಮ್ಮನ್ನೆಲ್ಲಿ ಏನು ತೊಂದರೆ ಕೊಡ್ತಾರೆ ಅಂತ. ಒಂದು 40-50 ಜನ ಇದ್ವು ನಾವು. ಅಷ್ಟು ಜನಕ್ಕೆ ನಾಯಿಗಳು ಬಿಡ್ತೇವೆ ನಾನು. ಅವ್ನು ತೋಟದಲ್ಲಿರೋ ನಾಯಿಗಳು ನೋಡಿದ್ರೆ ಪ್ರಾಣ ಹೋಗೋ ಮಟ್ಟಕ್ಕಿದೆ ನಾಯಿಗಳು. ಆ ರೀತಿ ನಾಯಿಗಳೆಲ್ಲ ಸಾಕಿದ್ದಾನೆ ಅವನು ತೋಟದಲ್ಲಿ. ಅಷ್ಟು ನಾಯಿಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಿಟ್ಟಿದ್ದು. ಹಿಂದೆ ನಿಮಗೂ ಅನ್ಯಾಯ ಆಗಿತ್ತು, ಅವ್ರಿಗೂ ಅನ್ಯಾಯ ಆಗಿದೆ, ಏನಾಗಬೇಕು ಅಂತ ಸರ್? ಅವ್ರ ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಿದೆ ಶಿಕ್ಷೆ ಆಗಬೇಕು. ಮತ್ತು ಅವ್ರ ಕುಟುಂಬದವ್ರಿಗೆ ಪರಿಹಾರದಿಂದ ಅವನಿಂದ ಕಟ್ಟಿಸ್ಕೊಡ್ಬೇಕು ಅಂತ ಸರ್ಕಾರನ ಒತ್ತಾಯ ಮಾಡ್ತಾಯಿದ್ದೆ.